ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖಾ ಸಚಿವರಾದ ಮಧು ಬಂಗಾರಪ್ಪನವರು ಮಾಧ್ಯಮಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಕುವೆಂಪು ವಿವಿಯ ಅವ್ಯವಸ್ಥೆಯ ಬಗ್ಗೆ ಮಾತನಾಡಿ, ಹಿಂದಿನ ಸರ್ಕಾರವಿದ್ದಾಗ ವಿವಿಯು ಸೂಕ್ತವಾಗಿ ನಿರ್ವಹಣೆಯಾಗಿಲ್ಲ. ಈಗ ಅಸ್ವಸ್ಥವಾಗಿ ಐಸಿಯುನಲ್ಲಿದೆ. ಅದನ್ನ ಮತ್ತೆ ಸರಿಪಡಿಸಲು ಕಾಲಾವಕಾಶ ಬೇಕು ಎಂದು ಹೇಳಿದರು. ಮಾತಿನ ನಡುವೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯ ಬಗ್ಗೆ ಪರೋಕ್ಷವಾಗಿ ಹಾಲಿ ಸಂಸದರ ಕಾರ್ಯವೈಖರಿ ಬಗ್ಗೆ ವಿಡಂಬಿಸಿ ಮಾತನಾಡಿದರು. ಒಂದು ವರ್ಷದ ಹಿಂದೆ ಕರೆಕ್ಟಾ ನಮಗೆಲ್ಲ ಗೊತ್ತಾಗಕ್ಕೆ ಸ್ಟಾರ್ಟ್ ಮಾಡಿದ್ದು. ಹಾಳು ಮಾಡಿದವ್ರು ಯಾರ್ರೀ? ಈಗ ಹೋದಾಗ ಗೊತ್ತಾಗುತ್ತೆ. ಹಾಳು ಮಾಡಿದವ್ರು ಯಾರು? ವಿಸಿನ ಅಪಾಯಿಂಟ್ ಮಾಡಿದವ್ರು ಯಾರು? ಅಲ್ಲಿ ಕುತ್ಕೊಂಡು ಕೆಲಸಕ್ಕೆ ಬಾರದೇ ಇರೋರನ್ನ ಯಾಕೆ ಕೂರಿಸ್ಬೇಕಾಗಿತ್ತು ಅಲ್ಲಿ? ಅದೆಲ್ಲ ಹಿಸ್ಟ್ರಿ ಇದೆ. ನಾನು ಯಾಕೆ ಹೇಳಕ್ಕೆ ಹೋಗಲಿಲ್ಲ ಅಂದರೆ ಬೇಡ, ನಂತರ ಎಲ್ಲ ಇದೆ ರಿಪೋರ್ಟ್. ಬಟ್ ಐ ಹ್ಯಾವ್ ಟು ಲಿಸನ್ ಫ್ರಮ್ ದ ಸಿಸ್ಟಮ್ ಅಲ್ಲ. ಅಲ್ಲಿ ಬಂದಿದ್ದಾರೆ ವಿ ಸಿ, ಅಲ್ಲಿ ವ್ಯವಸ್ಥೆ ಇದೆ, ಅವ್ರ ಹತ್ರ ಹೋಗಿ ಮಾತಾಡಿ ಈಗ ನಾನು ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ತೊಗೊಳ್ತೀನಿ, ನಾನು ಮತ್ತೆ ಮಾತಾಡ್ತೀನಿ. ಇವತ್ತು ಮಾತಾಡಲಿಲ್ಲ ಅಂದರೆ ನಿಮ್ಮ ಹತ್ರ ಇನ್ನೊಂದು ತಿಂಗಳಾದ್ಮೇಲೆ ನೀವೇ ಕೇಳ್ತೀರಾ, ಏನು ಸರ್ 1 ತಿಂಗಳಾಯ್ತು ಏನು ಮಾಡಿದ್ರಿ ಅಂತ. 5 ವರ್ಷ 3 ವರ್ಷ ನೀವು ಕೇಳಲಿಲ್ಲಪ್ಪ. ಹೊಲಸಾದ್ಮೇಲೆ 3 ವರ್ಷಕ್ಕೆ ಈಗ ನಾವು ಒಂದೇ ಸತಿಗೆ ಎಲ್ಲ ಕಸ ಕಡ್ಡಿನ ತೆಗಿಬೇಕಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ಬಂಗಾರಪ್ಪ ಅವ್ರು ಮಾಡ್ಬೇಕಾದ್ರೆ ಹಾಳು ಮಾಡಬೇಕು ಅಂತೇಳಿ ಮಾಡೋದಾಗಿದ್ದರೆ ಮೋಸ್ಟ್ಲಿ ಬಂಗಾರಪ್ಪ ಅವ್ರು ಮಾಡ್ತಾನೆ ಇರಲಿಲ್ಲ. ಇವರೆಲ್ಲದನ್ನೂ ಮಾಡಿರೋದು ಹಾಳು ಮಾಡ್ಕೊಂಡು ಬಂದರೆ ಹೊರತು ಯಾವುದೂ ಉದ್ಧಾರ ಇಲ್ಲ. ಏರ್ಪೋರ್ಟ್ ಮಾಡಿದ್ದಾರೆ, ಏರ್ಪೋರ್ಟ್ ಬೇಕು, ನಾನು ಇಲ್ಲ ಅನ್ನಲ್ಲ. ನ್ಯಾಷನಲ್ ಹೈವೇ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಓಟ್ ಕೇಳಿದ್ರಲ್ಲ, ನ್ಯಾಷನಲ್ ಹೈವೇ ಕಂಪ್ಲೀಟ್ ಮಾಡಿದ್ವಿ ಅಂತೇಳಿ ಒಳ್ಳೆ ಫೋಟೋ ಹಾಕಿದ್ರಿ, ನಿಮಗೆಲ್ಲ ಕಳಿಸಿದ್ರಿ ತಾನೆ. ಯಾವ ನ್ಯಾಷನಲ್ ಹೈವೇ ಕಂಪ್ಲೀಟ್ ಆಗಿದೆ? ಜೂನ್ ಜುಲೈಗೆ ಮುಗಿಸ್ಬೇಕಾಗಿತ್ತು ಮೊನ್ನೆ. ನನ್ನ ಪ್ರಕಾರ ಅವ್ನು ಕೇಳಿದರೆ ಅವ್ನು ಕೋರ್ಟಿಗೆ ಹಾಕ್ಕೊಂಡು ಆರಾಮ ಮತ್ತೆ ಎಕ್ಸ್ಟೆನ್ಷನ್ ತಗೊಂಡು ಕೂತ್ಕೊಂಡಾನು. ಏನು ಮಾಡ್ತೀರಾ ಹೇಳಿ? ಇವೆಲ್ಲ ನಾನು ಹೇಳ್ತಾ ಹೋದರೆ ತುಂಬ ಆಗುತ್ತೆ. ಪ್ರಾಜೆಕ್ಟು ಆನ್ ಟೈಮಿಗೆ ಆಗಿಬಿಟ್ರೆ, ಇನ್ ಟೈಮಿಗೆ ಆದರೆ ಕ್ವಾಲಿಟಿ ಚೆನ್ನಾಗಿರುತ್ತೆ, ದುಡ್ಡು ಉಳಿಯುತ್ತೆ. ನಮ್ಮದು ಎಲ್ಲ ದುಡ್ಡು ಉಳಿಯುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು. ಅದಕ್ಕೆ ವಿ ಆರ್ ಟ್ರೈಂಗ್. ಹೊಲಸಾದ್ಮೇಲೆ ಒಬ್ಬ ಮನುಷ್ಯ ಚೆನ್ನಾಗಿದ್ದರೆ ಒಂದು ಮಾತ್ರೆ ಕೊಟ್ಟು ಕಳಿಸ್ಬಿಡ್ಬೋದು ಏನಾರು ಒಂದು ಸ್ವಲ್ಪ. ಅವನಿಗೆ ICUಗೆ ಸೇರಿಸಿ ನೀನು ನೋಡ್ಕೆ ಅಂದ್ಬಿಟ್ರೆ, ಈಗ ICUಲ್ಲಿ ಸೇರಿಸಿಟ್ಟಾರೆ. ಈಗ ICUಯಿಂದ ನಾನು ಜನರಲ್ ವಾರ್ಡಿಗೆ ತಂದು ಹೊರಗಡೆಗೆ ಕಳಿಸ್ಬೇಕೀಗ ಕುವೆಂಪು ಯೂನಿವರ್ಸಿಟಿನ. ಆಮೇಲೆ ಕಳಿಸ್ತೀವಿ, ಒಳ್ಳೆ ರೀತಿಯಲ್ಲಿ ಕಳಿಸ್ತೀವಿ, ಒಳ್ಳೆ ಆ್ಯಕ್ಟಿವಿಟಿ ಕಳಿಸ್ತೀವಿ. ಆ ವಿಶ್ವಾಸ ಇಟ್ಕೊಳ್ಳಿ. ಐ ನೀಡ್ ಸಮ್ ಟೈಮ್. ಇಟ್ ಡಸಂಟ್ ಹ್ಯಾಪನ್. ಹೆಂಗೆ ಇಷ್ಟು ವರ್ಷದಲ್ಲಿ ಹಾಳು ಮಾಡಿದ್ದಾರೆ, ರಿಪೇರಿ ಮಾಡೋದಕ್ಕೂ ಅಷ್ಟೇ ಟೈಮ್ ತಗೋತದೆ. ಇದು ವೆರಿ ಇಂಪಾರ್ಟೆಂಟ್. ನಮ್ಮ ಶಿವಮೊಗ್ಗಕ್ಕೆ ಕುವೆಂಪು ಹೆಸರಲ್ಲಿ ಭಾಳ ದೊಡ್ಡ ಒಂದು ಯೂನಿವರ್ಸಿಟಿ ಇದೆ. ಅದು ಉಳಿಸಿ ಬೆಳೆಸ್ತಕ್ಕಂಥ ಜವಾಬ್ದಾರಿಯನ್ನು ಏನು ಬಂಗಾರಪ್ಪಾಜಿಯವ್ರು ಕಟ್ಟಿಕೊಟ್ಟಿದ್ದಾರೆ, ಕಾಂಗ್ರೆಸ್ ಅವರು ಸಂದರ್ಭದಲ್ಲಿ ಆಗಿರೋದು, ನಾವು ಅದನ್ನು ಉಳಿಸೋದು ನಾವು ಮಾಡ್ತೀವಿ.